ರಜತ್ ಗೆಲ್ಬೇಕು, ರಜತೆ ಗೆಲ್ಲಿ, ಆಲ್ ದ ಬೆಸ್ಟ್ ರಜತ್. ಹೆಣ್ಮಕ್ಳ ಬಗ್ಗೆ ರಜತ್ನು ಸ್ವಲ್ಪ ರ್ಯಾಶ್ ಆಗಿ ಮಾತಾಡೋದು, ಇದ್ರ ಬಗ್ಗೆ ಹೇಳೋಣ ಸರ್. ಅವನು ಮಾತಾಡೋದು ಕರೆಕ್ಟ್ ಆಗಿರುತ್ತೆ, ರಜತ್ ಅವ್ರು ಮಾತಾಡೋದು ಕರೆಕ್ಟ್ ಆಗಿರುತ್ತೆ, ಬಟ್ ಹೇಳೋ ರೀತಿ ತಪ್ಪಾಗಿರುತ್ತೆ. ಸೊ ಅವ್ರು ಆಟ ಆಡ್ತಾ ಇರೋದು ಆಸ್ ಎ ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಪ್ರಕಾರ ರಜತೆ ಕಪ್ ಹೊಡಿಬೇಕು, ಅಂದರೆ ಬಿಗ್ ಬಾಸ್ ಟ್ರೋಫಿನ ಅವರೇ ಗೆಲ್ಲಬೇಕು ಮತ್ತು ರಜತೆ ವಿನ್ ಆಗಬೇಕು. ಸೊ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿರೋದ್ರಿಂದ ಅವ್ರಿಗೆ ಜೆನ್ಯೂನ್ ಆಗಿ ಆ ಟ್ರೋಫಿ ಅವ್ರು ಡೇಸಲ್ಲಿ ಬಂದ್ರು. ಸೊ ಬಂದಿದ್ದಾಗೆ ತುಂಬಾ ಆಟ ಆಡ್ತಾ ಇದ್ದಾರೆ, ತುಂಬಾ ಕಲ್ತಿದ್ದಾರೆ, ತುಂಬಾ ಇಂಪ್ರೂವ್ ಆಗಿದ್ದಾರೆ. ಮೇಡಮ್, ಬಿಗ್ ಬಾಸ್ ಲೈವ್ ಏನೋ ನೋಡ್ತಾ ಇದ್ದೀರಾ ಈಗ. ಸೊ ಯಾರೆಲ್ಲ ಹೆಂಗೆ ಆಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಿ, ನಿಮ್ಗೆ ಯಾರು ಇಷ್ಟ ಅದರಲ್ಲಿ ಫಸ್ಟ್ ಅದೇ ಹೇಳಿ, ಅದಾದಮೇಲೆ ಹೆಂಗೆ ಆಟ ಆಡ್ತಾ ಇದ್ದಾರೆ ಅದನ್ನ ಹೇಳಿ ಮೇಡಮ್. ಸಾರಿ ಮೇಡಮ್, ಮಾತಾಡಿ ಸರ್. ಎಲ್ಲರೂ ಆ್ಯಕ್ಚುಲಿ ನಮಗಿಷ್ಟ, ಇವ್ರಿಷ್ಟ ಅವ್ರಿಷ್ಟ ಅಂತ ಏನಲ್ಲ, ಬಟ್ ಅದರಲ್ಲೂ ಕೆಲವ್ರಿಗೆ ಒಬ್ರೊಬ್ರಂತ ಇಷ್ಟ ಇರ್ತಾರಲ್ವ. ಸೊ ಹಂಗೆ ನನಗೆ ರಜತ್ ಇಷ್ಟ. ಯಾಕೆ ಅಂದರೆ ಈ ಒಂದು 2 ತಿಂಗಳ ಹಿಂದೆ ನಮಗೆ ಜಗದೀಶ್ ಅವರು ಹೊರಗಡೆ ಬಂದಾಗ ನಾವು ಅಂದ್ಕೊಂಬಿಟ್ಟಿದ್ವಿ ಇನ್ನು ಬಿಗ್ ಬಾಸ್ ನೋಡೋದೇ ಬೇಡ, ಎಲ್ಲ ಅನ್ಇನ್ಸ್ಟಾಲ್ ಮಾಡೋಣ. ಆಲ್ಮೋಸ್ಟ್ ಮಾಡಿಬಿಟ್ಟಿದ್ವಿ ಕೂಡ, ಅನ್ಇನ್ಸ್ಟಾಲ್ ಮಾಡೋಣ. ಆ್ಯಂಡ್ ಏನೂ ಇಲ್ಲ ಎಂಟರ್ಟೈನ್ಮೆಂಟು, TRP ಕೂಡ ಇಲ್ಲ, ಏನೂ ಇಲ್ಲ, ಇನ್ನೇನು ಸಪ್ಪೆ ಬಿಗ್ ಬಾಸ್ನ ನೋಡೋದಂತ ಅಂದ್ಕೊಳ್ಳೋ ಟೈಮಲ್ಲಿ ರಜತ್ ಬಂದರು. ಸೊ ಅವ್ರು ಬಂದಿದ್ದ ದಿವಸನೇ ಒಂಥರ ಧೂಳು ಎಬ್ಬಿಸ್ಬಿಟ್ರು ಟಮಟೆಗಳನ್ನೆಲ್ಲ. ಯಾರು ಐ ಥಿಂಕ್ ಯಾವ ಕ್ಯಾಂಡಿಡೇಟ್ಗೂ ಆ ಥರ ಟಮಟೆಗಳು ಒಳಗಡೆ ಕರೆಸ್ಕೊಂಡು ಬಂದಿರಲಿಲ್ಲ. ಅದ್ರ ಜಸ್ಟ್ ಒಂದು ಕಿಡಿ ಹಚ್ಚೋ ಥರ ಅವರು ಬಂದಿದ್ದು. ಬಂದಾದ್ಮೇಲೆ ನಾವು ನೋಡಿದ್ದೀವಿ ಎಷ್ಟೊಂದು ಸಲ, ಮಂಜಣ್ಣ ಆಗಿರ್ಬೋದು, ಬೇರೆಯವರೆಲ್ಲ ಫುಲ್ಲು ಯಾಕೋ ಡೌನ್ ಆಗಿ ಹೋಗ್ತವ್ರೆ. ಸೊ ಏನಕ್ಕಂತ ಗೊತ್ತಿಲ್ಲ. ಆ್ಯಂಡ್ ರಜತ್ ಅವ್ರು ಯಾಕೆ ಎಸ್ಪೆಷಲಿ ನನಗಿಷ್ಟ ಅಂತ ಅಂದರೆ, ಫುಲ್ಲು ಟ್ರಾನ್ಸ್ಪರೆಂಟು, ಫಿಲ್ಟರ್ ಇಲ್ದಂಗೆ ಮಾತಾಡ್ತಾರೆ. ಆ್ಯಂಡ್ ದಟ್ ಈಸ್ ವಾಟ್ ವಿ ವಾಂಟ್. ನಮಗೆ ಅದೇ ಬೇಕಾಗಿರೋದು. ಬಿಕಾಸ್ ಎಲ್ಲರೂ ಒಂದು 2-3 ವಾರಗಳ ಹಿಂದೆ ನಮ್ಮ ಶಿಷ್ಯರು ಇರ್ಬೋದು ಅಥವಾ ಇವರು ಐಶ್ವರ್ಯ ಇವರೆಲ್ಲರೂ ಇದ್ದಾಗ ಒಂದು ಗ್ರೂಪಿಸಮ್ ಅಂತ ಮಾಡ್ಕೊಂಡ್ಬಿಟ್ಟು ಎಲ್ಲರೂ ಅವ್ರವರೇ ಆಟಾಡೋದು, ಅವ್ರವರೇ ನಾಮಿನೇಷನ್ ಮಾಡ್ಕೊಂಡಂಗೆ ಇರೋದು, ಬೇರೆಯವ್ರನ್ನೆಲ್ಲ ನಾಮಿನೇಟ್ ಮಾಡೋದು, ಒಬ್ರನ್ನೇ ಜೈಲಿಗೆ ಕಳಿಸೋದು. ಸೊ ಈ ಥರನೆಲ್ಲ ಮಾಡ್ತಾಯಿದ್ರು. ಸೊ ಅದಕ್ಕೆಲ್ಲ ಒಂದು ಓಪನ್ ಅಪ್ ಆಗಿ ಸುದೀಪ್ ಸರ್ ಅವ್ರ ಮುಂದೆ ಹೇಳಿದಾಗ ಅವರೆಲ್ಲ ಒಂದು ಕಡೆ ಸುದೀಪ್ ಸರು ಒಂದು 2-3 ಸಲ ಕ್ಲಾಸ್ ತೊಗೊಂಡ್ರು. ನೀವೇನು ಸಂಬಂಧಗಳು ಬೆಳ್ಸೋಕ್ಕೆ ಬಂದಿದ್ದೀರಾ ಇಲ್ಲಿಗೆ, ನೀವು ಹೋಗೋದು ಒಬ್ಬರೇ, ಬಂದಿರೋದು ಒಬ್ಬರೇ, ಹೋಗೋದು ಒಬ್ಬರೇ. ಸೊ ಅದಕ್ಕೆ ನಿಮ್ಮ ಆಟಗಳು ಆಡಿ ಅಂತ ಅಂದಾಗ ಎಲ್ಲೋ ಒಂದು ಕಡೆ ಗ್ರೂಪಿಸಮ್ ಅನ್ನೋದು ಬ್ರೇಕ್ ಆಯಿತು. ಸೊ ರಜತ್ ಬಂದಿದ್ರಿಂದನೇ ಆ ಗ್ರೂಪ್ಗಳೆಲ್ಲ ಬ್ರೇಕ್ ಆಗಿದ್ದು ಅಂತ ನನಗನ್ಸುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಸೊ ರಜತ್ ಅವರ ಮಾತುಗಳಂತೂ ಅವ್ರು ನೋಡೋಕ್ಕೆ, ಆ ಮಾತುಗಳು ಕೇಳಿಸ್ಕೊಳಕ್ಕೇನೆ ನಾವು ಬಿಗ್ ಬಾಸ್ನ ನೋಡ್ತೀವಿ. ಆಮೇಲೆ ಅವ್ರ ಜಾಗಳ ಅವರು ಬಂದಾದ್ಮೇಲೆ ಈಗ ಏನು ಬಂದರು ರಜತ್ ಅವರು, ಅದಾದ್ಮೇಲೆ ಅಲ್ಲಿರೋ ಪ್ಲೇಯರ್ಗಳು ಯಾರು ಕಾಣಿಸ್ಕೊಂತಾನೆ ಇಲ್ಲ. ಪ್ರತಿ ಗೇಮಲ್ಲಾಗಲಿ, ಹೊರಗಡೆ ಆಗಲಿ ಒಳಗಡೆ ಆಗಲಿ ಬರೀ ರಜತ್ ಅವರೇ ಕಾಣಿಸ್ಕೊತಾ ಇದಾರಲ್ಲ. ಅಂದರೆ ಎಲ್ಲ ಕಳೆದೋದ್ರ ಅಂತ ಅಂದ್ಬಿಟ್ಟು ಪ್ಲೇಯರ್ಗಳೆಲ್ಲ ಒಬ್ರು ಅದೇ ಹೇಳಿದ್ನಲ್ಲ ನಾನು ನಿಮ್ಗೆ, ಎಲ್ಲ ಕಳೆದೋಗೋರು ಯಾರೂ ಇಲ್ಲ ಅಲ್ಲಿ. ನಮಗೆ ಕಾಣಿಸ್ತಿರೋದೇ ರಜತ್ತು. ಇವಾಗ ಸ್ವಲ್ಪ ನಮ್ಗೆ ಏನಂತಂದರೆ, ಮುಂಚೆಯಿಂದನೂ ಗೊತ್ತಿತ್ತು ಭವ್ಯ ಅವರು ಸ್ವಲ್ಪ ಆಟ ಆಡ್ತಿದ್ರು ಅಂದ್ಬಿಟ್ಟು. ಆಮೇಲೆ ಸ್ವಲ್ಪ ಎಲ್ಲ ಬೈಸ್ಕೊತಾ ಇದ್ರು ಭವ್ಯ ಅವರು. ಅವ್ರ ಆಟಗಳು ನಮ್ಗೆ ಯಾಕೋ ಇಷ್ಟ ಆಗ್ತಾ ಇರಲಿಲ್ಲ. ಇವಾಗೂ ಲಾಸ್ಟ್ ವೀಕೂ ಮೋಸ ಮಾಡಿನೇ ಅವ್ರು ಕ್ಯಾಪ್ಟನ್ ಆಗೋದು ಅದು ಇದೆಲ್ಲ ಮಾಡ್ತವ್ರೆ. ಸೊ ಈ ಥರ ಆಟ ಆಡೋ ಬದಲು ಸುಮ್ಮನೆ ರಜತ್ ಥರ ಎಲ್ಲರಿಗೂ ಕೆಟ್ಟವರಾಗಿ ಒಳ್ಳೆ ಗೇಮ್ನ ಹೊರಗಡೆ ಇರೋರ್ಗೆ ಎಂಟರ್ಟೈನ್ಮೆಂಟ್ ಕೊಟ್ಟು ಆಟಾಡೋದೇ ಬೆಸ್ಟು ಅಂತ ಹೇಳ್ತೀನಿ. ಆಮೇಲೆ ಇದುವರೆಗೂ ನೋಡಿರೋ ಪ್ರಕಾರ ನನಗೆ ಬೆಸ್ಟು ರಜತ್ ಅವ್ರದ್ದು ಯಾವುದು ಎಪಿಸೋಡ್ ಅಂತ ಹೇಳಿದ್ರೆ ಆ ಜೈಲ್ದೆ, ಯಾವತ್ತೂ ಅದೇ ಫೇವ್ರೇಟ್ ಆಗಿರುತ್ತೆ. ಸೊ ಎಷ್ಟು ಲೇಟ್ ಮಾಡಿದ್ರು ತರಕಾರಿ ಕಟ್ ಮಾಡೋಕ್ಕೆ. ಸೊ ಆ ಥರ ಆ್ಯಟಿಟ್ಯೂಡ್ ಐ ಥಿಂಕ್ ಯಾರೂ ಇರಲಿಲ್ಲ. ನಾನು ಹೇಳ್ದಂಗೆ ಜಗದೀಶ್ ಅವ್ರು ಹೊರಗಡೆ ಬಂದಮೇಲೆ ಅಷ್ಟೇ ಆಗೋಯ್ತು ಅಂದ್ಕೊಂಡ ಟೈಮಲ್ಲಿ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಲು ರಜತ್ ಅವ್ರು ಬಂದರು, ಚೆನ್ನಾಗಿ ಆಡ್ತಿದ್ದಾರೆ. ಈಗ ಸ್ಟಾರ್ಟಿಂಗ್ ಡೇಸಲ್ಲಿ ಯಾರಿಗೂ ಇಷ್ಟ ಆಗಿರಲಿಲ್ಲ, ಯಾಕಂದ್ರೆ ಅವ್ರು ಮರ್ಯಾದೆ ಕೊಡಲ್ಲ, ಹೆಂಗಂದ್ರಂಗೆ ಮಾತಾಡ್ತಾರೆ, ಎದುರಿಸ್ತಾರೆ. ಯಾಕಂದ್ರೆ ನೀವೇ ನೋಡಿರ್ತೀರ, ಹನುಮಂತಗಾಗಲಿ ಆಮೇಲೆ ಇನ್ನೊಬ್ಬರು ಧನರಾಜ್ಗಾಗಲಿ ಫುಲ್ಲು ಎದುರಿಸೋ ಥರ ಆಡ್ಕೊಂಡು ನಾನು ಇರೋದು ಹೆಂಗೆ ಕಣ ಹೋಗಲ್ಲೇ ಅಂತ ಅಂದ್ಬಿಟ್ಟು ಮಾತಾಡೋದು, ಆ ಥರ ಎಲ್ಲ ಮಾತಾಡ್ತಿದ್ರು. ಸೊ ಈಗ ಆಟ ಆಡ್ತಾ ಇದ್ದಾರೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಈಗ ಧನರಾಜ್ ಅವರು ಮತ್ತು ಹನುಮಂತ ರಜತ್ ಅವರೆಲ್ಲ ಒಟ್ಟಿಗೆ ಇದ್ದರು. ಆಮೇಲೆ ಒಂದಷ್ಟು ಆಟಗಳು ಅಂದಮೇಲೆ ಇದು ಬ್ರೇಕಪ್ ಪಾಯಿಂಟ್ಸ್ ಆಗೇ ಆಗುತ್ತೆ ಒಬ್ಬೊಬ್ಬರು ವ್ಯಕ್ತಿಗಳ ಮೇಲೆ ಬಿಗ್ ಬಾಸ್ ಅಂತ ಅಂದಮೇಲೆ. ಸೊ ಇಲ್ಲಿ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ರಜತ್ತು ಕ್ಲಿಯರಾಗಿ ನಾವು ನೋಡ್ಬೋದು, ಯಾವುದೇ ಎಮೋಷ್ನಲ್ ಇಲ್ದಲೆ, ಯಾವುದೇ ಬಾಂಡಿಂಗ್ ಇಲ್ದಲೆ, ಯಾವುದೇ ಒಂದು ಸಂಬಂಧಗಳಿಲ್ದಲೆ ಅವರು ಓನಾಗಿ ಆಡ್ತಾ ಇದ್ದಾರೆ. ಸೊ ಅದನ್ನೇ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಪ್ರತಿಯೊಂದು ಕ್ಯಾಂಡಿಡೇಟಿಂದ. ಬಟ್ ಏನಂತಂದರೆ ಆ ಗ್ರೂಪಿಸಮ್ನ ಮುರಿದಿದ್ದೇ ರಜತ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬಟ್ ಧನಂಜಯ್ ಇಷ್ಟು ದಿನ ಧನಂಜಯ್ ಮೇಲೆ ಏನು ಯಾವುದೇ ರೀತಿಯ ಹೇಟ್ರಡ್ ಇಲ್ಲ. ಸೊ ಅವರು ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅಂದ್ಕೊಂಡಿದ್ದು ಶಿಶಿರ್ಗಿಂತ ಧನಂಜಯ್ ಇದ್ದಾರೆ ಅಂತಂದರೆ ಓಕೆ ಅಂತ ಅನಿಸುತ್ತೆ.
ಅಂದ್ರೆ ಈಗ ಕಪ್ ಹೊಡಿತಾರ ಅವ್ರೆ ಅಂತ ಅಂದ್ಬಿಟ್ಟು ಹೇಳ್ತೀರಾ? ಮೊನ್ನೆ ತಾನೇ ನನ್ ಪ್ರಕಾರ ಹೇಳಿದ್ದಾರೆ, ಅಮ್ಮ ನೋಡು ಕಪ್ ಎತ್ತುತ್ತೀನಿ ನಾನು, ಎತ್ಬಿಟ್ಟು ಒಂದು ಫೋಟೋ ತಗೋತೀನಿ ಅಂತ ಅಂದ್ಬಿಟ್ಟು ಏನೋ ಹೇಳಿದ್ದಾರೆ. ಕಪ್ ಅವರೇ ಹೊಡಿಬೋದು ಅಂತ ಅಂದ್ಬಿಟ್ಟು ಅಂತೀರಾ ಹೆಂಗೆ? ನನ್ನ ಪ್ರಕಾರ ರಜತೆ ಕಪ್ ಹೊಡಿಬೇಕು, ಅಂದರೆ ಬಿಗ್ ಬಾಸ್ ಟ್ರೋಫಿನ ಅವರೇ ಗೆಲ್ಲಬೇಕು ಮತ್ತು ರಜತೆ ವಿನ್ ಆಗಬೇಕು. ಸೊ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿರೋದ್ರಿಂದ ಅವ್ರಿಗೆ ಜೆನ್ಯೂನ್ ಆಗಿ ಆ ಟ್ರೋಫಿ ಅವ್ರಿಗೆ ಹೋಗಬೇಕು ಇರೋ ಕ್ಯಾಂಡಿಡೇಟ್ಸಲ್ಲಿ ಅಂತ ಅನಿಸುತ್ತೆ. ಈಗ ಬುಜ್ಜಿ ಮೊನ್ನೆ ಮನೆಗೆ ಬಂದ್ಬಿಟ್ಟು ಹೋಗಿದ್ದಾರೆ, ಎಲ್ಲ ಫ್ಯಾಮಿಲಿರೂ ಮನೆಗೆ ಬಂದ್ಬಿಟ್ಟು ಹೋಗಿದ್ದಾರೆ, ಏನು ಹೇಳ್ತೀರಾ? ಸರ್ ಅವ್ರ ಫ್ಯಾಮಿಲಿ ಜೊತೆ ಹೆಂಗಿದಾರೋ ಕಂಟೆಸ್ಟೆಂಟ್ಗಳ ಜೊತೆನೂ ಹಂಗೆ ಇದ್ದಾರೆ, ತಮಾಷೆ ಮಾಡ್ತಾರೆ, ನಗಿಸ್ತಾರೆ. ಇವಾಗ ಚೈತ್ರ ಹತ್ರ ಜಗಳ ಆಗಿದ್ರೆ ನೆಕ್ಸ್ಟ್ ಮೂಮೆಂಟ್ ಹೋಗಿ ಅವ್ರನ್ನೇ ರೇಗಿಸ್ತಾರೆ. ಸೊ ಆ ಥರ ಒಂದು ಅನ್ಫಿಲ್ಟರ್ಡ್ ಕ್ಯಾರೆಕ್ಟರು ಆ್ಯಕ್ಚುಯಲ್ ಆಗಿ ಬೇಕಾಗಿರೋದು. ನಮ್ಗಳಿಗೆ ನೋಡೋಕ್ಕೆ ಎಂಟರ್ಟೈನ್ಮೆಂಟ್ ಆದರೆ ಸಾಕು ಸರ್. ಇವಾಗ ನಾವೇನು ಅವ್ರ ಮನೆಗೆ ಹೋಗ್ಬಿಟ್ಟೇನು ಬಿಗ್ ಬಾಸಿಂದ ಬಂದಿದ್ದು ದುಡ್ಡು ಇಸ್ಕೊಂಬರಲ್ಲ, ಇಲ್ಲ ಏನು ಅವರಿಂದ ನಮಗೂ ಏನೂ ಉಪಯೋಗ ಇಲ್ಲ. ಆದರೆ ನಮಗೇನು ಬಿಗ್ ಬಾಸ್ ನೋಡ್ತಾ ಇದ್ದೀವಿ ಅಂದರೆ ನಮಗೆ ಎಂಟರ್ಟೈನ್ಮೆಂಟ್ ಬೇಕು. ಎಂಟರ್ಟೈನ್ಮೆಂಟ್ ಇದ್ದರೆ ಸಾಕು, ಅದು ರಜತಿಂದ ಸಿಗ್ತಾ ಇದೆ, ನಮ್ಗೆ ಅದೇ ಬೇಕು. ಈಗ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಯಾರಿಗೂ ಇಷ್ಟ ಆಗ್ತಿರಲ್ಲ, ಈಗ ಸಖತ್ ಇಷ್ಟ ಆಗ್ತಿದೆ ಅಂತ ನಮಗಂತೂ ಯಾವತ್ತೂ ಇಷ್ಟ ಆಗೇ ಇಲ್ಲ ಅಂತಲೇ ಇಲ್ಲ. ಎಲ್ಲರಿಗೂ ಇಷ್ಟ, ಅವ್ರಿಗೆ ಕೆಲವ್ರಿಗೆ ಆಟಿಟ್ಯೂಡ್ ಅಂತ ಇದೆ, ಬಟ್ ನಂಗೆ ಯಾವತ್ತೂ ಇಷ್ಟ ಆಗಿಲ್ಲ ಅಂತಲೇ ಇಲ್ಲ. ಎಂಟರ್ಟೈನ್ಮೆಂಟ್ ಆಗಿರೋದ್ರಿಂದ ಎಂಟರ್ಟೈನ್ಮೆಂಟ್ ಒಂದು ಬಿಗ್ ಬಾಸ್ ಎಂಟರ್ಟೈನ್ಮೆಂಟ್ ಒಂದೇನದು ಒಂದು ಶೋ ಆಗಿರೋದ್ರಿಂದ ನಾವು ಎಂಟರ್ಟೈನ್ಮೆಂಟ್ ಆಗೇ ತೊಗೋಬೇಕು, ಅದನ್ನ ಸೀರಿಯಸ್ ಆಗಿ ಯಾಕೆ ತೊಗೋಬೇಕು? ಸೊ ಎಂಟರ್ಟೈನ್ಮೆಂಟ್ ಯಾರು ಕೊಡ್ತಾರೋ ಅವರೇ ನಮ್ಗೆ ಇಷ್ಟ. ಅವ್ರ ಹೆಂಡತಿ ಬುಜ್ಜಿಗೆ ರೇಗಿಸ್ತಾರೆ, 2 ತಿಂಗಳಿಂದ ಮಿಸ್ ಮಾಡ್ಕೊಂಡಿದ್ಯಾ ಅಂತ ಅಂದ್ಬಿಟ್ಟು, ಅಂದ್ರೆ ಇಲ್ಲ ನಾನು ನೆಮ್ಮದಿಯಾಗಿದ್ದೀನಿ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಅಂತಾರೆ. ಲಾಸ್ಟಿಗೆ ಅವ್ರು ಫೋಟೋನು ಕೊಡ್ತಿದ್ದಂಗೆ ಮನೆಯಿಂದ ಆಚೆ ಹೋಗ್ಬಿಡ್ತಾರೆ, ಬೇಜಾರು ಮಾಡ್ಕೊಂತಾರೆ. ಅವರಿಬ್ರು ಮಧ್ಯನೇ ಎಲ್ಲ, ಎಲ್ಲಾರ ಗಂಡ ಹೆಂಡತಿ ಮಧ್ಯೆನೂ ಪ್ರೀತಿ ಇರುತ್ತೆ, ಸುಮ್ಮನೆ ಹೊರ್ಗಡೆ ಹಂಗೆ ಇಷ್ಟ ಎಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಸೊ ಅದೇ ಕ್ಯೂಟ್ನೆಸ್ಸು ಪ್ರತಿಯೊಂದು ಕಪಲ್ ಮಧ್ಯೆನೂ ಅದೇ ಇರಬೇಕು. ಓಕೆ, ಅಷ್ಟೇ ಸರ್, ಅಷ್ಟೇ ಸರ್, ಟೈಮ್ ಆಯ್ತು. ಹೌದಾ? ಅಷ್ಟೇನಾ? ಈಗ ಓವರಾಲ್ ಆಗಿ ಯಾರು ಗೆಲ್ಬಹುದು? ಅವ್ರು ಬಿಟ್ಟು ರಜತ್ ಗೆಲ್ಲಬೇಕು, ರಜತೆ ಗೆಲ್ಲಿ, ಆಲ್ ದ ಬೆಸ್ಟ್ ರಜತ್. ಅದು ಬಿಟ್ಟರೆ ಇನ್ಯಾರು ಅಂಥವ್ರು ನನಗೇನು ಅನ್ಸಲ್ಲ. ಎಲ್ಲ ಚೆನ್ನಾಗಿ ಆಡ್ತಾವ್ರೆ ಅಂತಿದ್ದಾರೆ. ಇಲ್ಲ ಸರ್, ಅವ್ರಿಗೇನು ನಮಗೇನು ಅಂತ ಇಷ್ಟ ಇಲ್ಲ. ರಜತೆ ಗೆಲ್ಲಿ, ಆಲ್ ದ ಬೆಸ್ಟ್. ಮಕ್ಳನ್ನ ಬಗ್ಗೆ ಮಾತಾಡ್ಬಾರ್ದು ಅಂತ ನನ್ಗನ್ಸುತ್ತೆ. ಅದ್ ಬಿಟ್ರೆ ರಜತ್ ಕರೆಕ್ಟ್ ಆಗಿ ಮಾತಾಡ್ತಾರೆ, ಒಪ್ಕೋತೀನಿ. ಅವ್ರು ಬೆಳ್ಕೊಂಡ್ ಅವ್ರು ಇರೋದೇ ರ್ಯಾಶ್ ಆಗಿ ಬೆಳ್ಕೊಂಡ್ ಬಂದಿರೋದು. ರಿಯಾಲಿಟಿ ಶೋಸ್ ಎಲ್ಲ ಬುಜ್ಜಿಯಾಗಿ ಅವ್ರನ್ನ ನಾನು ಅವಾಗಿಂದ ಫಾಲೋ ಮಾಡ್ತಾ ಇದ್ದೀನಿ. ಬಟ್ ಅವರು ಈಗ ಅವ್ರು ಹೇಳೋದ್ ಕರೆಕ್ಟ್ ಆಗಿರುತ್ತೆ, ಟಾಪಿಕ್ ಕರೆಕ್ಟ್ ಆಗಿರುತ್ತೆ, ಬಟ್ ಹೇಳೋ ಸೆಂಟೆನ್ಸ್ ಹೋಗಿ ಹೇಳೋ ರೀತಿ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ಟಾಪ್ ಅಲ್ಲಿ ವಿನ್ ಆಗ್ಬೋದು. ಅಂದ್ರೆ ಆ ಕ್ಯಾಟಗರಿ ಇದೆ, ಯಾಕಂದ್ರೆ 50 ಡೇಸ್ ಅಲ್ಲಿ ಬಂದ್ರು. ಸೊ ಬಂದಿದ್ದಾಗೆ ತುಂಬಾ ಆಟ ಆಡ್ತಾ ಇದಾರೆ, ತುಂಬಾ ಕಲ್ತಿದ್ದಾರೆ, ತುಂಬಾ ಇಂಪ್ರೂವ್ ಆಗಿದ್ದಾರೆ. ಸೊ ಅದೊಂದು ಮಾತು ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ಚೆನ್ನಾಗಿ ಆಡ್ಬೋದು ಅಂತ. ಫೈನಲ್ ಆಗಿ ಯಾರು ಬರ್ಬೋದು? ರಜತ್ ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ರ್ಯಾಶ್ ಆಗಿ ಮಾತಾಡ್ತಾರೆ, ಏನ್ ಹೇಳ್ತೀರಾ? ಆಕ್ಚುಲಿ ಅವರು ಸ್ಟ್ರೈಟ್ ಫಾರ್ವರ್ಡ್ ಓಕೆ, ಬಟ್ ಅವ್ರ ವರ್ಡಿಂಗ್ಸ್ ಬಗ್ಗೆ, ಅವ್ರ ಬಿಹೇವಿಯರ್ ಬಗ್ಗೆ ಅವ್ರು ಕಂಟ್ರೋಲ್ ಮಾಡಬೇಕು. ಬಿಕಾಸ್ ಎವ್ರಿ ಒನ್ ಆಸ್ ಎ ಹ್ಯೂಮನ್ ಬೀಯಿಂಗ್, ಸೊ ಎಲ್ಲರಿಗೂ ಅವ್ರದೇ ಫೀಲಿಂಗ್ಸ್ ಇರುತ್ತೆ. ಅವ್ರು ಆಟ ಆಡ್ತಾ ಇರೋದು ಆಸ್ ಎ ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಬಟ್ ಅವರು ಆ ರೀತಿ ತುಂಬಾ ರೂಡ್ ಆಗಿ ಬಿಹೇವ್ ಮಾಡಿದಾಗ ಅಪೋಸಿಟ್ ಅವರು ಕೂಡ ಮನುಷ್ಯ ಅಲ್ವಾ, ಅವ್ರಿಗೆ ತುಂಬಾ ಹರ್ಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಕಂಟ್ರೋಲ್ಡ್ ಆಗಿರ್ಬೇಕು ಅವರು.